ನೀನು ಹಂಗೆ ಅಂದ್ಕೊಂಡಿದ್ದೆ. ಆದರೆ ನೀನು ನಮ್ಮೆಲ್ರಿಗೂ ಹೊಂದ್ಕೊಂಡು ಹೋಗೋ ಹುಡುಗಿ ಥರ ಕಾಣ್ತೀಯ. ಅಮ್ಮ ಹಳೆ ಕಾಲದವಳು, ದೊಡ್ಡವ್ರ ಮಾತು ಕೇಳದೆ ದುಡುಕಿ ತಪ್ಪು ಮಾಡ್ಬಿಟ್ಲು. ಆದರೆ ನಾನು ಆಗಲ್ಲ, ಅತ್ತೆ ಹೇಳ್ದಾಗೆ ಕೇಳ್ತೀನಿ. ಅತ್ತೆ ಒಂದು ಮಾತು ಹೇಳಿದ್ರೆ ಅದನ್ನ ತಪ್ಪದೇ ಮಾಡ್ತೀನಿ. ನಿನ್ನಂತ ಸೊಸೆ ಬೇಕು ಅಂತಾನೆ ಬಂಗಾರು ಬೇಡ್ಕೊಟ್ಟಿದ್ಲು. ಆದರೆ ಅತ್ತೆವ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಇನ್ನು ಸ್ವಲ್ಪ ದಿವಸದಾಗೆ ಹೊಸು ಸೀಮಂತನೂ ಐತೆ, ಅದನ್ನ ಮುಗಿಸ್ಕೊಂಡು ಹೋಗೋರಂತೆ. ಪುಟ್ಟಕ್ಕನ ಮಗಳು ಕಾಣ್ತಾ ಇಲ್ಲ. ಈ ಸಮಯದಾಗೆ ಸೀಮಂತ ಎಲ್ಲ ಬೇಕೇ ಅಳಿ ಅಂದ್ರೆ ಸಹನ ಸಿಕ್ಕೇ ಸಿಗ್ತಾಳನ್ನೋ ವಿಶ್ವಾಸ ಐತೆ ಅತ್ತವ. ಅಜ್ಜಿಗೂ ಸ್ನೇಹನ ಮೇಲೆ ಕೋಪ ಇರೋ ಆಗಿದೆ. ಮಾವಯ್ಯ ಮಾತು ಬದಲಾಯಿಸ್ತಿದ್ದಾರೆ. ಬಿಡ್ಬೇಡ ರಾಧ. ಅಜ್ಜಿ, ನೀವು ಬಂದಿದ್ದೀರಲ್ಲ, ಇನ್ನು ಸಹನ ಸಿಕ್ಕೇ ಸಿಗ್ತಾಳೆ. ನೀವು ನಮ್ಮ ಮನೆಗೆ ಬಂದಿರೋದು 2 ಪಟ್ಟು ಬಲ ಬಂದಂಗಾಯ್ತು. ನೀವೇನು ಅನ್ಕೋತಿರೋ ಏನೋ, ಆದರೆ ಅತ್ತೆ ಮನೇಲಿದ್ದಾಗ ನಾನು ಅವ್ರ ಜೊತೆನೇ ಇರಬೇಕು. ಈ ನಂಜವ್ವ ಸ್ನೇಹ ಇಬ್ರು ಯಾವಾಗ ಏನು ತೊಂದರೆ ಕೊಡ್ತಾರೋ ಏನೋ, ನನ್ಗದೇ ಭಯ. ಸ್ನೇಹ ಹಿಂಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ ಅಜ್ಜಿ, ಎಲ್ಲರೂ ಎಷ್ಟು ಹೇಳಿದ್ರು ಅತ್ತೆ ಮೇಲೆ ಕಂಪ್ಲೇಂಟ್ ಮಾಡಿ ಜೈಲಿಗೆ ಕಳಿಸೇ ಬಿಟ್ಲು. ಈ ವಿಷಯದಾಗಂತೂ ನಾನು ಅವಳನ್ನ ಕ್ಷಮಿಸೋದೇ ಇಲ್ಲ. ಅಜ್ಜಿನ ಬಳಸ್ಕೊಂಡೆ ಸ್ನೇಹನ ಮನೆ ಬಿಟ್ಟು ಓಡಿಸ್ಬೇಕು. ಈ ಲೀಟೆಲ್ಲ ಆಗೈತೆ. ಸ್ನೇಹ ಬಂಗಾರನ ವಿರುದ್ಧ ದೂರು ಕೊಟ್ಟಿರ್ಬೋದು, ಆದರೆ ಅವಳ ಉದ್ದೇಶ ಕೆಟ್ಟದಾಗಿರಕ್ಕಿಲ್ಲ. ಇದ್ರ ಹಿಂದೆ ಯಾರೋ ಅವರೇ ಕಂಡುಹಿಡಿಬೇಕು. ಆದ್ರೂ ಅಣ್ಣ, ಇಷ್ಟು ದೊಡ್ಡ ಊರಲ್ಲಿ ಹೇಗೆ ಹುಡುಕುದಂತ? ನಮ್ಮ ಊರಿನ ಬಸ್ ಎಲ್ಲಿ ನಿಲ್ಲತ್ತೆ ಅಂತ ವಿಚಾರಿಸಿ ಸಹನ ಅಕ್ಕನ ಅಲ್ಲಿಂದಾನೆ ಹುಡ್ಕಕ್ ಶುರು ಮಾಡೋದು ಒಳ್ಳೇದು. ಲೇ ಹುಲಿ, ಬೆಂಗಳೂರಿಗೆ ಬಸ್ ಏಟೋದಗೈತೆ ಅಂತ ವಿಚಾರಿಸಲ್ಲ. ಅಣ್ಣ, ರಾತ್ರಿ 1 ಗಂಟೆಯಿಂದ ಊರಿಂದ ಒಂದು ಬಸ್ ಹೊರಡ್ತದೆ. ಅದು ಬೆಳಿಗ್ಗೆ 5 ಗಂಟೆಗೆ ಇಲ್ಲಿಗೆ ಬರ್ತದೆ. ಆಮೇಲೆ 2:30 ಒಂದು ಹೊಡ್ತದೆ ಕಣ, ಅದು ಇಲ್ಲಿ 7 ಗಂಟೆ ಬರ್ತದೆ. ಸರಿ, ಹಂಗಿದ್ರೆ ಟೋಲ್ ಮಾದಾಪುರ್ಗೆ ಫೋನ್ ಹಾಕಿ ನಮ್ಮೂರಿಂದ ಯಾವ್ಯಾವ ಗಾಡಿ ಬೆಂಗಳೂರು ಕಡೆ ಬಂತು ಅಂತ ವಿಚಾರಿಸಲ್ಲ. ಅಣ್ಣ, ಅವನಿಗೆ ಫೋನ್ ಮಾಡಿದ್ದೆ, ಅವನು ಧರ್ಮಸ್ಥಳಕ್ಕೆ ಹೋಗೋನಂತೆ. ಪೊಲೀಸಪ್ಪ ಹುಡ್ಕೋ ಜಾಗಕ್ಕೆ ಮಂಜಿನ ಕಡೆ ಯಾರನ್ನ ಹೋಗಕ್ ಹೇಳು. ಹುಲಿ ಮುಂಗ್ಸೆ, ಹೋಟ್ಲು ದೇವಸ್ಥಾನ ಯಾವ್ದು ಬಿಡ್ಬೇಡಿ, ಹುಡುಕಿ. ಸರಿ ಅಣ್ಣ. ಆಯ್ತಣ್ಣ. ಮನ್ಸ್ ತಡಿಲಿಲ್ಲ. ಈಗ ಆಲ್ರೆಡಿ ಅವ್ರನ್ನ ದೂರ ಮಾಡ್ಕೊಂಡು ಒದ್ದಾಡ್ತಿದ್ದೀನಿ. ಮತ್ತೆ ನಾ ಅದೇ ತಪ್ಪನ ಮಾಡಕ್ ಇಷ್ಟಪಡಲ್ಲ. ಕಂಟಿ, ಪೊಲೀಸವ್ರಿಗೆ ಫೋನ್ ಮಾಡಿದ್ರಾ? ನಮ್ಮ ಹುಡುಗರೆಲ್ಲ ಅವ್ರ ಜೊತೆ ಹೋಗಕ್ಕೆ ಹೇಳಿದೀನಿ. ಸರಿ ಸರಿ, ಎಲ್ಲ ಹುಡುಗಿ ಫೋನ್ ಮಾಡಿ. ಅಯ್ಯೋ, ರಕ್ತ. ಆಕ್ಸಿಡೆಂಟ್ ಅನ್ಸತ್ರಿ. ಇಲ್ಲೆಲ್ಲರೂ CCTV ಫುಟೇಜ್ ಸಿಗತ್ತಾ? ಚೆಕ್ ಮಾಡಿ ಸರ್. ಇಲ್ಲಿ ಯಾವ್ದು CC ಕ್ಯಾಮ್ರಾ ಇಲ್ಲ ಸರ್. ರೋಡ್ ಕ್ರಾಸ್ ಮಾಡುವಾಗ ಲಾರಿ ಹೊಡ್ಕೊಂಡೋಗಿರ್ಬೇಕು ಸರ್. ಛೇ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಇವನ್ನೆಲ್ಲ ಹೇಗ್ರಿ ಐಡೆಂಟಿಫೈ ಮಾಡೋದು? ಒಂದ್ಸಲ ಏನಾರು ಹುಡುಕ್ರಿ, ಸಿಗತ್ತಾ ಅಂತ ನೋಡೋಣ. ಯಾವ್ದೋ ಬ್ಯಾಗ್ ಸಿಕ್ ಸರ್.
ಚೆಕ್ ಮಾಡ್ರಿ. ಸರ್ ಆಧಾರ್ ಕಾರ್ಡ್ ಸಿಕ್ ಸರ್. ಹೆಸರು ಸಹನಾ, ದೇವಿಪುರ, ಮಂಡ್ಯ ಜಿಲ್ಲೆ. ರೀ ದೇವಿಪುರ ಸ್ಟೇಷನ್ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೊಗೊಳ್ರಿ. ಆಯ್ತು ಸರ್.